ನಮಗೆ ಪ್ರೀತಿಯ ಸೋಂಕು ತಗುಲಿತ್ತು. ಆದರೆ ಆ ಜನರ ಬಳಿ ಈ ಜನರ ಬಳಿ ವಿಷವೆಂಬೋ ಔಷಧವು ಆಗಲಿಂದಲೂ ಇತ್ತು. ಈ ಸಮಾಜದ ಸಾಗರದಷ್ಟು ದುರಂತಗಳ ಪ್ರೇಮ ಕಥೆಗಳಲ್ಲಿ ಒಂದರ ಉದಾಹರಣೆ ಇಂತಿದೆ. ಮಾರಿಯಮ್ಮಳು ನನ್ನ ಮೋರೆಯ ನೋಡಿ ಮೆಚ್ಚಿಕೊಂಡಳು. ಲಜ್ಜೆ ಬಿಟ್ಟ ನಾವು, ಇಚ್ಛೆಪಟ್ಟ ನಾವು ಲಗ್ನವಾದೆವು. ಬಾಳಹಾದಿಯಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಬೇಕೆನ್ನುವಷ್ಟರಲ್ಲಿ ಬಯಲಿಗೆಳೆದು ನನ್ನನ್ನು ಕೊಚ್ಚಿ ಕೊಚ್ಚಿ ಹಾಕಿತು. ದಯೆಯೇ ಇಲ್ಲದ ಈ ದುನಿಯ ಸಾವೇ ಸೂಕ್ತ ಪರಿಹಾರ ಎಂದಿತು. ಪ್ರತಿ ವರ್ಷಕ್ಕೆ ಒಮ್ಮೆಯಾದರೂ ಅವಳ ಹೊತ್ತು ಊರ ತುಂಬ ಮೆರೆಸುವರು. ನನ್ನ ಬೀದಿಯಲ್ಲಿ ಬಯಲಿನಲ್ಲಿ ಅಲೆಸುವರು. ಆ ದಿನವೇ ನನ್ನ ಕೊರಳಿಗೆ ಹೂಮಾಲೆಯ ಹಾಕಿ ಕಡಿದ ನನ್ನ ಕಾಲನ್ನು ನನ್ನ ಗಂಟಲಿಗೆ ತುರುಕಿ ನೊಂದ ನೋವಿನ ನ್ಯಾಯ ಕೇಳುವ ಧ್ವನಿಯೂ ಬಯಲಾಗದಂತೆ ಬಂಧಿಸಿದರು ಪ್ರಾಣಗಳ ಉಸಿರು ನಿಲ್ಲುವವರೆಗೆ, ಬಂಧಿಸಿದರು ಪ್ರಾಣಗಳ ರಕ್ತ ಚಿಮ್ಮುವವರೆಗೆ. ಮುಕ್ತತೆಯ ಮಾತನಾಡುವವರೂ ಇಂದು ಬಂಧನಕ್ಕೆ ಒಳಗಾಗುತ್ತಿದ್ದಾರೆ. ಆದರೂ ಬಂಧನಗಳ ಬೇಲಿಯ ಮೇಲೆ ಪ್ರೀತಿಯ ಹೂಗಳು ಅರಳಲೇಬೇಕಿದೆ. ಅದಕ್ಕೆ ಇಂದಿಗೂ ಬೇಲಿ ಗಿಡದಲ್ಲಿ, ಲಂಟಾನ ಗಿಡದಲ್ಲಿ ಬಣ್ಣ ಬಣ್ಣದ ಹೂಗಳು ಅರಳಿವೆ ಮತ್ತು ಅರಳುತ್ತಲೇ ಇರುತ್ತವೆ.